ಹೊಳೆನರಸೀಪುರ ನಿವಾಸದಲ್ಲಿ ಚೆನ್ನಮ್ಮಗೆ ಮುತ್ತೈದೆ ಪೂಜೆ ಮಾಡಲಾಯಿತು. ಚೆನ್ನಮ್ಮಗೆ ಪ್ರಿಯವಾದ ಹಳದಿ ಸೀರೆಯನ್ನ ತೊಡಿಸಿ ಕುಟುಂಬಸ್ಥರು ಪೂಜೆ ಮಾಡಿದ್ರು. ಚೆನ್ನಮ್ಮ ಅವರಿಗೆ ಹಳದಿ ಬಣ್ಣ ಅಂದ್ರೆ ಬಹಳ ಇಷ್ಟ ಅಂತೆ. ಹಳದಿ ಸೀರೆಯನ್ನ ತೊಡಿಸಿ ಕುಟುಂಬಸ್ಥರು ಪೂಜೆ ಮಾಡಿದ್ದಾರೆ. ಮುತ್ತೈದೆ ಪೂಜೆ ನೆರವೇರಿಸಿದ್ದಾರೆ. ಮುತ್ತೈದೆ ಪೂಜೆ ಮಾಡಿ ಚೆನ್ನಮ್ಮಳ ಆಶೀರ್ವಾದವನ್ನ ಪಡೆದ್ರು ಮಕ್ಕಳು, ಸೊಸೆಯಂದಿರು ಎಲ್ಲರೂ. ಹೊಳೆನರಸೀಪುರ ಮನೆಯಿಂದ ಪಾರ್ಥಿವ ತೆಗೆದುಕೊಂಡು ಹೋಗೋದಕ್ಕೂ ಮುಂಚೆ ಒಂದು ಪೂಜೆ ನಡೀತು, ಮುತ್ತೈದೆ ಪೂಜೆ. ಕುಟುಂಬದ ಹಿರಿಯ ಮುತ್ತೈದೆ ಚೆನ್ನಮ್ಮ ಅವರು ಸಾಂಪ್ರದಾಯಿಕವಾಗಿ ವಿದಾಯ ಹೇಳಲಾಯಿತು. ಮಡಿಲಕ್ಕಿ ಹಾಕಿ ಪೂಜೆ ಮಾಡಿದ್ರು. ಮುತ್ತೈದೆಗೆ ಏನೇನು ಕೊಡಬೇಕು, ಅರಿಶಿನ ಕುಂಕುಮ ಮಡಿಲಕ್ಕಿ ಎಲ್ಲದನ್ನು ಮನಸ್ಪೂರ್ವಕವಾಗಿ ನಮ್ಮ ಕುಟುಂಬ ಸದಸ್ಯರೆಲ್ಲ ಒಟ್ಟು ಸೇರಿ ಕಾರ್ಯ ಮಾಡಿದ್ವಿ. ಅವರು ಮನಸ್ಸಿನಲ್ಲಿ ಆ ಗುರಿ ಇತ್ತು, ಮನಸ್ಸಲ್ಲಿ ಯಾವಾಗ್ಲೂ ಅದಿತ್ತು, ಅವ್ರದ್ದು ಆಸೆ ಇತ್ತು. ಅದನ್ನ ಅವರ ಮಾಡಿದ ನಿಸ್ವಾರ್ಥ ಸೇವೆ, ದೈವದಲ್ಲಿಟ್ಟ ನಂಬಿಕೆ, ಅವರು ದಿನ ಮಾಡುತ್ತಿದ್ದಂತ ಪೂಜೆ, ಆಮೇಲೆ ಅವ್ರು ಮಾಡಿದಂತ ಸತ್ಕಾರ್ಯಗಳ ಫಲವಾಗಿ ಅವರು ಇಚ್ಛೆನ ನೆರವೇರಿಸ್ಕೊಂಡು ಹೋಗಿದ್ದಾರೆ. ಮನಸ್ಪೂರ್ವಕವಾಗಿ ನಮ್ಮ ತಂದೆ ಕಡಿಸ್ಕೊಟ್ಟಿದ್ದಾರೆ. ಅದು ಅದೇ ಈಗ ತುಂಬಾ ತಿಳುವಳಿಕೆ ಇದ್ದಂತರು ಮಾಡಿ ಕಳಿಸಿ ಅಂದ್ರು, ಹಾಗಾಗಿ ಅದೊಂದು ಮಾಡಿದ್ದಾರೆ. ಮುತ್ತೈದೆಗೆ ಏನೇನು ಕೊಡಬೇಕು, ಅರಿಶಿನ ಕುಂಕುಮ ಮಡಿಲಕ್ಕಿ ಎಲ್ಲದನ್ನು ಮನಸ್ಪೂರ್ವಕವಾಗಿ ನಮ್ಮ ಕುಟುಂಬ ಸದಸ್ಯರೆಲ್ಲ ಒಟ್ಟು ಸೇರಿ ಕಾರ್ಯ ಮಾಡಿದ್ವಿ. ಅವರು ಮನಸ್ಸಿನಲ್ಲಿ ಆ ಗುರಿ ಇತ್ತು, ಮನಸ್ಸಲ್ಲಿ ಯಾವಾಗ್ಲೂ ಅದಿತ್ತು, ಅವ್ರದ್ದು ಆಸೆ ಇತ್ತು. ಅದನ್ನ ಅವರ ಮಾಡಿದ ನಿಸ್ವಾರ್ಥ ಸೇವೆ, ದೈವದಲ್ಲಿಟ್ಟ ನಂಬಿಕೆ, ಅವರು ದಿನ ಮಾಡುತ್ತಿದ್ದಂತ ಪೂಜೆ, ಆಮೇಲೆ ಅವ್ರು ಮಾಡಿದಂತ ಸತ್ಕಾರ್ಯಗಳ ಫಲವಾಗಿ ಅವರು ಇಚ್ಛೆನ ನೆರವೇರಿಸ್ಕೊಂಡು ಹೋಗಿದ್ದಾರೆ. ಮನಸ್ಪೂರ್ವಕವಾಗಿ ನಮ್ಮ ತಂದೆ ಕಡಿಸ್ಕೊಟ್ಟಿದ್ದಾರೆ. ಪತ್ನಿ ಚೆನ್ನಮ್ಮಗೆ ದೇವೇಗೌಡರ ಭಾವುಕ ವಿದಾಯ. ಪ್ರೀತಿಯ ಮಡದಿಗೆ ದೇವೇಗೌಡರು ಮರು ಮಾಂಗಲ್ಯ ಧಾರಣೆ ಮಾಡಿದ್ರು. ಮುತ್ತೈದೆ ಸಾವು ಪಡೆದ ಚೆನ್ನಮ್ಮಗೆ ಮರು ಮಾಂಗಲ್ಯ ಧಾರಣೆ ಮಾಡಿದ್ರು ದೇವೇಗೌಡರು. ಶಾಸ್ತ್ರೋಕ್ತವಾಗಿ ಚೆನ್ನಮ್ಮಗೆ ಮುತ್ತೈದೆ ಪೂಜೆ ಮಾಡಿದೀವಿ, ಸಂಪ್ರದಾಯದಂತೆ ಪೂಜೆ ಮಾಡಿದೀವಿ ಅಂತ ಹೇಳಿದ್ರು ದೇವೇಗೌಡರು. ಶಾಸ್ತ್ರೋಕ್ತ ಪೂಜೆ ಆಯ್ತು. ಶಾಸ್ತ್ರೋಕ್ತವಾಗಿ ಶಾಸ್ತ್ರೋಕ್ತ ಪೂಜೆ ಆಯ್ತು. ಶಾಸ್ತ್ರೋಕ್ತವಾಗಿ ಶಾಸ್ತ್ರೋಕ್ತ ಪೂಜೆ ಆಯ್ತು. ಶಾಸ್ತ್ರೋಕ್ತವಾಗಿ ಶಾಸ್ತ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.